ಕಾಂಪಿಟೇಷನ್ನಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡ್ತಿದ್ದೇನೆ. ಸೊ ಎಸ್ಪೆಷಲಿ ನಾನು ತನಿಖಾ ಸಹಾಯಕನಾಗಿ ಕೆಲಸ ಮಾಡ್ತಿದ್ದೆ. ಸೊ ತನಿಖಾ ಸಹಾಯಕ ಅಂದರೆ ಒಂದು ಕೇಸ್ ಆದಮೇಲೆ ಇನ್ವೆಸ್ಟಿಗೇಷನ್ ಪಾರ್ಟಲ್ಲಿ ಇದ್ದೀನಿ ನಾನು. ಸೊ ನಂದು ಟೋಟಲ್ ಸರ್ವೀಸು ಈಗ ಟಿಲ್ 25 ವರ್ಷ ಆಗುತ್ತೆ. 25 ವರ್ಷ ರನ್ನಿಂಗ್ ನಾನು ಪೊಲೀಸ್ ಇಲಾಖೆಯಲ್ಲಿ ಸೇರಿ. ಸೊ ಅದೇ ರೀತಿ ನಿಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಟೌನ್ PSI ಸೋಮರಾಜ್ ರಾಥೋಡ್ ಅವರು ಸಹ ಬಂದಿದ್ದಾರೆ. ಅವರು ಸಹ ಕಾನೂನು ಬಗ್ಗೆ ಕೆಲವು ವಿಷಯಗಳನ್ನು ನಿಮ್ಮ ಜೊತೆ ಚರ್ಚೆ ಮಾಡ್ತಾರೆ. ಹಾಗೂ ನಮ್ಮ ಠಾಣೆಯ ಮಹಿಳಾ ಸಿಬ್ಬಂದಿಯಾದ ದಾಕ್ಷಾಣಿ ನಾಯ್ಕ ಅವರು ಸಹ ಬಂದಿದ್ದಾರೆ. ಅವರು ಸಹ ಈ ಶರಾವತಿ ಪಡೆ ಬಗ್ಗೆ ನಮಗೆ ಮಾಹಿತಿಯನ್ನು ಹಂಚ್ಕೊಳ್ತಾರೆ. ಈಗ ನಾವು ಬಂದಿರೋ ಉದ್ದೇಶ ಏನಂದ್ರೆ, ನೀವೆಲ್ಲ ಇಲ್ಲಿ ಕಾಲೇಜಲ್ಲಿ ಕಲಿತಾ ಇದ್ದೀರಾ. ಸೊ ನಿಮಗೆ ಕಾನೂನು ಬಗ್ಗೆ ಕೆಲವು ಜ್ಞಾನ ಕಮ್ಮಿ ಇರ್ತದೆ. ಯಾಕಂದ್ರೆ ನೀವು ಕಾಲೇಜಿಗೆ ಬರ್ತೀರಾ, ಕ್ಲಾಸ್ ಕೇಳ್ತೀರಾ, ಕ್ಲಾಸಲ್ಲಿ ಮೊಬೈಲ್ ಯೂಸ್ ಮಾಡ್ತೀರಾ. ಈಗ ನಾನು ಕ್ಲಾಸಿಗೆ ಬಂದಾಗ ಸಹ ಈಗ ನೋಡಿದೆ, 2 ಜನ ಸ್ಟೂಡೆಂಟು ಇಲ್ಲಿ ಮಾತಾಡ್ಬೇಕಾದ್ರೆ ಸಹ ಮೊಬೈಲ್ ಕೆಳಗೆ ಇಟ್ಕೊಂಡು ನೋಡ್ತಾ ಇದ್ರು. ಸೊ ಅದು ತಪ್ಪು. ಯಾಕಂದ್ರೆ ಈ ಹೊಸ ಈಗ ಕಾಲೇಜಿನ ರೂಲ್ಸ್ ಪ್ರಕಾರ ಈ ಮೊಬೈಲ್ ಬರುವಂಗಿಲ್ಲ. ಈಗ ನಮಗೆ ಒಂದು ಸರ್ಕಾರದಿಂದ ಮತ್ತು ನಮ್ಮ ಈ ಮೇಲಾಧಿಕಾರಿಗಳಿಂದ ಒಂದು ಆದೇಶ ಆಗುತ್ತೆ. ಸೊ ಕಾಲೇಜಿಗೆ ಹೋಗಿ ಪ್ರತಿ ಕಾಲೇಜಿಗೆ ಮತ್ತು ಎಸ್ಪೆಷಲಿ ಹೈಸ್ಕೂಲಲ್ಲಿ ಯಾರು ತರಲ್ಲ, ಮೊಬೈಲನ್ನು ನೋಡಿಲ್ಲ. ಕಾಲೇಜಿಗೆ ಹೋಗಿ ಯಾರಿಗೂ ಗಮನಕ್ಕೆ ಬಾರಂತೆ ನೀವು ಸರ್ಪ್ರೈಸ್ ಚೆಕ್ ಮಾಡಬೇಕು. ಅವ್ರ ಬ್ಯಾಗ್ನಲ್ಲಿರುವ ಮೊಬೈಲ್ ಅಥವಾ ಏನಾದರೂ ಆರ್ನಮೆಂಟ್ಸ್ ಇದ್ದರೆ ಅದು ಸೀಸ್ ಮಾಡಬೇಕು. ಆ ರೀತಿಯಾಗಿ ನಮ್ಮ ಸರ್ಕ್ಯೂಟ್ ಬಂದಿದೆ. ನೀವು ಹೇಳೋದಿತ್ತು, ಅದು ಹೇಳಿದ್ದೀನಿ. ಯಾವ ಟೈಮಲ್ಲಿ ಯಾವ ಕಾಲೇಜಿಗೆ ಹೋಗಿ ನಮ್ಮ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಚೆಕ್ ಮಾಡೋದು ಹೇಳಿ ಸಾಧ್ಯ ಇಲ್ಲ. ಸೊ ಒಂದು ವೇಳೆ ನಾವು ಚೆಕ್ ಮಾಡಿದಾಗ ಮೊಬೈಲು ಅಥವಾ ಬೇರೆ ಏನಾದರೂ ಥಿಂಗ್ಸ್ ಅನ್ನ ಸಿಕ್ಕಂದ್ರೆ ಅದನ್ನು ನಾವು PF ಹಾಕ್ಬಿಡ್ತೀವಿ. PF ಅಂದರೆ ಪ್ರಾಪರ್ಟಿ ಫಾರ್ಮ್ ಹಾಕೊಂಡು ನಾವು ಕೋರ್ಟಿಗೆ ಕಳಿಸ್ಬಿಡ್ತೀವಿ. ಸೊ ಆ ಮೊಬೈಲ್ ಸಹ ನೀವು ಕೋರ್ಟಿಗೆ ಯೂಸ್ ಮಾಡ್ಕೋಬೇಕಾಗುತ್ತೆ. ಇದನ್ನು ತಿಳ್ಕೊಳ್ಳಿ. ಫಸ್ಟ್ ಹೇಳ್ತಾರೆ ನಿಮಗೆ, ದಯವಿಟ್ಟು ನೀವು ಕಾಲೇಜಿಗೆ ಬರಬೇಕಾದ್ರೆ ಮೊಬೈಲನ್ನು ಅಂದರೆ ಸಹ ನೀವು ಪ್ರಿನ್ಸಿಪಾಲ್ ರೂಮಲ್ಲಿ ಅಥವಾ ನಿಮ್ಮ ಕ್ಲಾಸಲ್ಲಿ ಇಟ್ಬಿಡಿ. ಯಾಕಂದ್ರೆ ಈಗಿನ ಕಾಲದಲ್ಲಿ ಗೊತ್ತಿದೆ ಮೊಬೈಲ್ ಎಷ್ಟು ಒಳ್ಳೇದು ಅಷ್ಟೇ ಕೆಟ್ಟದ್ದು. ಕರೆಕ್ಟಾಗಿ ಹೇಳ್ತಾ ಇರೋದು? ಯಾಕೆ ಸೌಂಡ್ ಇಲ್ಲ? ಯಾಕೆ ಯಾರು ಮಾತಾಡ್ತಾ ಇಲ್ಲ? ಮೊಬೈಲ್ ಒಳ್ಳೇದೇ ಈ ಕಾಲದಲ್ಲಿ? ಮೊಬೈಲ್ನಿಂದ ಏನೇನು ಆಗ್ತಾ ಇದೆ, ಡೈಲಿ ರೂಟೀನಲ್ಲಿ ಏನಾಗ್ತಾ ಇದೆ ನಿಮಗೆಲ್ಲ ಗೊತ್ತಿದೆ. ನೀವು ಡೈಲಿ ಅಂದರೆ ಪೇಪರ್ ನೋಡ್ತೀರಾ, TV ನೋಡ್ತೀರಾ. ಬೆಳಗ್ಗೆ ಎದ್ರೆ ಅವ್ನು 10 ಲಕ್ಷ ಹೋಯ್ತು, ಇವನು 20 ಲಕ್ಷ ಹೋಯ್ತು, ಯಾರ್ದು ಫೋಟೋ ತಗೊಂಡು ಲ್ಯೂಟ್ ಮಾಡಿ ಫೋಟೋ ಮಾಡಿ ಅದನ್ನು ಬೇರೆ ರೀತಿಯಲ್ಲಿ ಬಳಸ್ತಾ ಇದ್ದಾರೆ. ಅದನ್ನು ಫೋನ್ ಮಾಡಿ ಅಮೌಂಟ್ ಡಿಮಾಂಡ್ ಮಾಡ್ತಾ ಇದ್ದಾರೆ. ಸೊ ನೀವೆಲ್ಲ ಈಗ ಕಾಲೇಜಿಗೆ ಬರ್ತಾ ಇದ್ದೀರಾ. ಸೊ ಕಾಲೇಜಲ್ಲಿ ನಿಮಗೆ ಈ ಕೆಲವು ಸೈಬರ್ ಕ್ರೈಮ್ ಬಗ್ಗೆ ಏನೂ ನಾಲೆಜ್ ಇಲ್ಲ. ಯಾಕಂದ್ರೆ ನೀವು ಬರ್ತೀರಾ ಕಾಲೇಜಲ್ಲಿ, ಮೊಬೈಲ್ ಯೂಸ್ ಮಾಡ್ತೀರಾ, ಯಾವುದೋ ಒಂದು ಲಿಂಕ್ ಬರುತ್ತೆ ಬೇರೆ ಕಡೆಯಿಂದ, ಆ ಲಿಂಕ್ ಅನ್ನು ಕ್ಲಿಕ್ ಮಾಡ್ತೀರಾ. ಆ ಲಿಂಕ್ ಅಲ್ಲಿ ಏನಿರುತ್ತೆ ನಿಮ್ಗೆ ಏನು ಗೊತ್ತಿರಲ್ಲ. ಆಮೇಲೆ ಏನ್ ಮಾಡ್ತೀರಾ, ಅದನ್ನು ಯಾರ ಕಡೆ ನೀವು ಶೇರ್ ಮಾಡಲ್ಲ. ಯಾರೋ ಒಬ್ಬ ಲಿಂಕ್ ಕಳಿಸಿರ್ತಾರೆ, ಅದನ್ನು ಕ್ಲಿಕ್ ಮಾಡ್ತೀರಾ, ಅದರಲ್ಲಿ ನಿಮ್ಗೆ ಕೆಲವು ಡೀಟೇಲ್ಸ್ ತುಂಬ್ತೀರಾ, ಅದರಲ್ಲಿ OTP ಬರುತ್ತೆ. ಸೊ ಆ OTP ಅನ್ನು ನೀವು ಶೇರ್ ಮಾಡ್ತೀರಾ. ಆ OTP ಶೇರ್ ಮಾಡಿದ ನಂತರ ಕೆಲವು ಏನಾಗುತ್ತೆ ಅಂದ್ರೆ, ಕೆಲವು ನಿಮ್ಮ ಈ ಫೇಸ್ಬುಕ್, ಈ ವಾಟ್ಸಪ್, ಅದನ್ನು ಎಲ್ಲ ಡಾಟಾನು ಅವರು ಕಲೆಕ್ಟ್ ಮಾಡ್ಕೊಳ್ತಾರೆ. ಸೊ ಕಲೆಕ್ಟ್ ಮಾಡಿ ಏನ್ ಮಾಡ್ತಾರೆ ಕೇಳಿದ್ರೆ, ನಿಮ್ಮ ಫ್ರೆಂಡ್ಸಿಗೆ, ನಿಮ್ಮ ರಿಲೇಟಿವ್ಗೆ, ನಿಮ್ಗೆ ಸಂಬಂಧಪಟ್ಟ ಎಲ್ಲ ಫೋಟೋಗಳನ್ನು ಅದನ್ನು ಮಾಪ್ ಮಾಡಿ, ಅಂದ್ರೆ ಆ ಏನು ಟೋಟಲಿ ನಿಮ್ಗೆ ಫೇಸ್ ಅಲ್ಲಿ ಚೇಂಜ್ ಮಾಡಿ ಅದನ್ನು ಕಳಿಸ್ತಾರೆ. ಸೊ ಅವಾಗ ಏನಾಗುತ್ತೆ, ನಿಮ್ಗೆ ಮುಜುಗರ ಆಗ್ಬಿಡ್ತದೆ. ಸೊ ನಂದಲ್ಲಿ ಹಿಂಗೆಲ್ಲ ಆಯ್ತಲ್ಲ ಅಂತ ಹೇಳಿ. ಸೊ ಅದಕ್ಕೆ ಈಗ ಕಾನೂನಲ್ಲಿ ಹೊಸ ರೀತಿ ಇದೆ. ಸೈಬರ್ ಕ್ರೈಮ್ ನಲ್ಲಿ ನಿಮ್ಗೆ ಏನಾದ್ರೂ ಆ ರೀತಿ ಏನಾದ್ರೂ ಮೋಸ ಆದ್ರೆ 1930 ಎಷ್ಟು ನಂಬರ್ ಹೇಳ್ತಾರೆ ಯಾರಾದ್ರೂ? 1930. ನಿಮ್ಗೆ ಏನಾದ್ರೂ ಸಪೋಸ್ ಏನಾದ್ರೂ ಈಗ ನೀವು ಕಾಲೇಜ್ ಇರ್ಬೇಕು ಅಥವಾ ಮನೇಲಿ ಇರ್ಬೇಕಾದ್ರೆ ಏನಾದ್ರೂ ಲಿಂಕ್ ಬಂತು, ಅಥವಾ ಏನಾದ್ರೂ ಬೇರೆ ತರ ಫೋಟೋ ಬಂತು, ಅಥವಾ ನೀವೇನಾದ್ರೂ ಆಟೋಮೆಟಿಕ್ ಆಗಿ ಗೊತ್ತಿಲ್ಲದೆ ಏನಾದ್ರೂ ನೀವು OTP ಕೊಟ್ಬಿಟ್ಟಿದ್ದೀರಾ. ಸೊ ನಿಮ್ಗೆ ಗೊತ್ತಿಲ್ಲ, ಯಾವುದೋ ಟೆನ್ಷನ್ ಇರ್ತೀರಾ, OTP ಕೊಟ್ಬಿಟ್ಟಿದ್ದೀರಾ. ಸೊ OTP ಸೆಂಡ್ ಆದ ತಕ್ಷಣ ನಿಮಗೆ ಏನಾದ್ರೂ ಡಾಟಾ ಏನಾದ್ರೂ ಲೀಕ್ ಆಯ್ತು ಅಲ್ಲಿಂದ. ಸೊ ನೀವು ಇಮಿಡಿಯೇಟ್ ಆಗಿ 1930 ಕಾಲ್ ಮಾಡಿ ನೀವು ಕಂಪ್ಲೇಂಟ್ ಲಾಟ್ ಮಾಡಬೇಕು. ಅರ್ಥ ಆಯ್ತಾ? ಎಷ್ಟು ಹೇಳಿ ನಂಬರು? 1930. ಇದು ಸೈಬರ್ ಕ್ರೈಮ್ ರಿಲೇಟೆಡ್ ಟೋಲ್ ಫ್ರೀ ನಂಬರು. ಇದಕ್ಕೆ ಯಾವುದೇ ರೀತಿ ಚಾರ್ಜ್ ಇರಲ್ಲ. ಇದು ಸೆಂಟ್ರಲ್ ಗವರ್ಮೆಂಟ್ ಇಂದ ಬಂದಂತಹ 1930. ಇದರಲ್ಲಿ ನೀವು 1930 ಮಾಡಿದ ನಂತರ ನಿಮ್ದೆಲ್ಲ ಡೀಟೇಲ್ಸ್ ಕೇಳ್ತಾರೆ. ಸೊ ನಿಮ್ದು ಆಧಾರ್ ಕಾರ್ಡ್ ನಂಬರ್ಗೆ ಒಂದು OTP ಬರುತ್ತೆ. ಸೊ ಅದಕ್ಕೆ ಸೆಂಡ್ ಮಾಡಿದ ನಂತರ ಅದು ಕಂಪ್ಲೇಂಟ್ ಲಾಗ್ ಆಗುತ್ತೆ. ಸೊ ಲಾಗಿನ್ ಆದ ನಂತರ ನಿಮ್ಗೆ 1 ತಾಸು ಗೋಲ್ಡನ್ ಅವರು. ಸಪೋಸ್ ನೀವೇನಾದ್ರೂ
ಇದರಲ್ಲಿ ಅಮೌಂಟ್ ಕಳ್ಕೊಂಡಿದ್ರೆ ಅಥವಾ ಏನಾದ್ರು ಡಾಟಾ ಏನಾದ್ರು ಲೀಕೇಜ್ ಆಗಿದ್ರೆ ಸೊ 1 ತಾಸು ಒಳಗೆ ಅದನ್ನು ಬ್ಲಾಕ್ ಮಾಡಿರ್ತಾರೆ. ಸೊ ಸೈಬರ್ ಕ್ರೈಮ್ ಏನಂದ್ರೆ ಒಂದು ಸಲ ನಿಮ್ಮ ಅಕೌಂಟ್ ಇಂದ ಈಗ ಸಪೋಸಿಗೆ ನಂದೇ ಅಕೌಂಟ್ ಇಂದ ನನಗೆ ಯಾರಾದ್ರೂ ಈಗ OTP ಕೇಳಿದೆ, ನಂದು ಅಕೌಂಟ್ 1 ಲಕ್ಷ ರೂಪಾಯಿ ಇದೆ. ಸೊ ನಾನು OTP ಕೊಟ್ಟೆ. ಸೊ ನನ್ನ ಅಮೌಂಟ್ ಇಮಿಡಿಯೇಟ್ ಆಗಿ ನನ್ನ ಅಕೌಂಟ್ ಇಂದ ಕಟ್ ಆಗುತ್ತೆ. ಸೊ ಆ ಅಮೌಂಟ್ ಇಮಿಡಿಯೇಟ್ ಆಗಿ ಯಾರು ಆಪೋಸಿಟ್ ಪಾರ್ಟಿ ಅಕೌಂಟಿಗೆ ಹೋಗಿ ಜಮಾ ಆಗಲ್ಲ. ಯಾಕೆ ಜಮಾ ಆಗಲ್ಲ ಕೇಳಿದ್ರೆ ಅದಕ್ಕೆ ಗೋಲ್ಡನ್ ಅವರ್ಸ್ ಇರ್ತೀವಿ 1 ತಾಸು